ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಸೆನ್ಸೆಕ್ಸ್ 29 ಪಾಯಿಂಟ್ಸ್ ಡೌನ್ ಆಗಿ 75,967 ಕ್ಲೋಸ್ ಆಗಿದೆ. ನಿಫ್ಟಿ 14 ಪಾಯಿಂಟ್ಸ್ ಡೌನ್ ಆಗಿ 22,945 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 171 ಪಾಯಿಂಟ್ಸ್ ಡೌನ್ ಆಗಿ 49,087 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ಸ್ ಆದರೆ ಮಾರ್ಜಿನಲ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ ಇವತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿದ್ರಾ, ತುಂಬಾ ಕರೆಕ್ಟ್ ಆಗಿದೆ. ಎಬೋವ್ 1.5% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತು ಇವತ್ತು ನಿಫ್ಟಿ ಓಪನಿಂಗಲ್ಲಿ ನೋಡಿಕೊಂಡ್ರೆ ನೆಗೆಟಿವಲ್ಲಿ ಓಪನ್ ಆಯಿತು. ಅಲ್ಲಿಂದ ನಿಯರ್ಲಿ 160 ಪಾಯಿಂಟ್ಸ್ ನೆಗೆಟಿವಾಗಿ ರಿಯಾಕ್ಟ್ ಆಯಿತು ವಿತಿನ್ 1 ಅವರಲ್ಲಿ. ಅದಾದಮೇಲೆ ಮಾರ್ಕೆಟ್ ರಿಕವರ್ ಆಗ್ತಾ ಜಸ್ಟ್ ಮಾರ್ಜಿನಲ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಅಷ್ಟು ನೆಗೆಟಿವಾಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತಂದರೆ, ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಅದರಿಂದ ಮಾರ್ಕೆಟ್ ಓಪನಿಂಗಲ್ಲಿ ಸ್ವಲ್ಪ ನೆಗೆಟಿವಾಗಿ ರಿಯಾಕ್ಟ್ ಆಗಿರೋದು. ಆ ಸ್ಟೇಟ್ಮೆಂಟಲ್ಲಿ ಟ್ಯಾರಿಫ್ ರಿಲೇಟೆಡ್ ಆಗಿ ಮಾತಾಡಿದ್ದಾರೆ. ಆಗಲೇ ಮಾರ್ಕೆಟ್ ಅದನ್ನು ಫ್ಯಾಕ್ಟರ್ ಮಾಡಿರೋದಕ್ಕೋಸ್ಕರ ಮಾರ್ಕೆಟ್ ಮತ್ತೆ ರಿಕವರ್ ಆಗಿದೆ. ಇವಾಗ ಆ ಸ್ಟೇಟ್ಮೆಂಟಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಈ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ, ನೀವೆಷ್ಟು ನಮ್ಮ ಮೇಲೆ ಟ್ಯಾಕ್ಸಸ್ ಹಾಕ್ತಿರೋ ನಾವು ಕೂಡ ಅಷ್ಟೇ ನಿಮ್ಮ ಮೇಲೆ ಟ್ಯಾಕ್ಸಸ್ ಹಾಕ್ತೀವಿ, ಕಮ್ಮಿನೂ ಹಾಕಲ್ಲ ಜಾಸ್ತಿನೂ ಹಾಕಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸ್ಟೇಟ್ಮೆಂಟಲ್ಲಿ ಯಾವುದೇ ಕಂಟ್ರಿ ಹೆಸರು ಸಹ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಯಾವ ಥರ ನೋಡಬೇಕು ಅಂದರೆ, ಇದು ಪ್ರತಿ ಕಂಟ್ರಿಗೂ ಅನ್ವಯ ಆಗುತ್ತೆ. ಯಾವ್ಯಾವ ಕಂಟ್ರೀಸ್ US ಜೊತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ವ್ಯವಹಾರ ಇಟ್ಕೊಂಡಿರ್ತಾರೋ ಪ್ರತಿ ಕಂಟ್ರಿಗೂ ಈ ಟ್ಯಾಕ್ಸಸ್ ಅಪ್ಲೈ ಆಗ್ಬೋದು. ನೆಕ್ಸ್ಟ್ ಅದಾದಮೇಲೆ ಇವಾಗ ಇನ್ನೂ ಸ್ವಲ್ಪ ಕಂಟ್ರೀಸಲ್ಲಿ ಅವ್ರ ಪ್ರಾಡಕ್ಟ್ಸ್ ಮೇಲೆ ವ್ಯಾಟ್ ಟ್ಯಾಕ್ಸ್ ಅನ್ನೋದು ಇದ್ದೇ ಇರುತ್ತೆ. ವ್ಯಾಟ್ ಟ್ಯಾಕ್ಸ ಕೂಡ ಚಾರ್ಜ್ ಮಾಡ್ತಾರೆ. ಇದು ಕೂಡ ಎಕ್ಸ್ಟ್ರಾ ಟ್ಯಾಕ್ಸ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಇವಾಗ ಸ್ವಲ್ಪ ಕಂಟ್ರೀಸ್ ಬೇರೆ ಕಂಟ್ರೀಸ್ಗೆ ಅವ್ರ ಪ್ರಾಡಕ್ಟ್ಸ್ನ ಶಿಫ್ಟ್ ಮಾಡಿ ಅಲ್ಲಿಂದ US ಎಕ್ಸ್ಪೋರ್ಟ್ ಮಾಡೋ ಥರ ನೋಡ್ತಾರೆ. ಇದೆಲ್ಲ ಅಲೋ ಮಾಡಲ್ಲ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಮತ್ತು ಯಾವುದಾದ್ರೂ ಕಂಪನೀಸ್ US ಅಲ್ಲೇ ಅವ್ರ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲೇ ಅವ್ರ ಪ್ರಾಡಕ್ಟ್ಸ್ನ ಸೆಲ್ ಮಾಡೋದ್ರಿಂದ ಆ ಕಂಪನೀಸ್ಗೆ ಯಾವುದೇ ಥರ ಟ್ಯಾಕ್ಸಸ್ ಹಾಕಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ ಏನಿದೆ ಇದನ್ನು ಕಮ್ಮಿಂಗ್ ಟೈಮಲ್ಲಿ ಪಾಲಿಸಿ ಥರ ರಿಲೀಸ್ ಮಾಡ್ತೀವಿ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಪಾಲಿಸಿಯಲ್ಲಿ ಇನ್ನೂ ಏನೇನು ಅಪ್ಡೇಟ್ಸ್ ಮಾಡ್ತಾರೆ ಅಂತ. ಈ ಥರ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿರೋದಕ್ಕೇ ಮಾರ್ಕೆಟ್ಸ್ ಓಪನಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಇದನ್ನು ಮಾರ್ಕೆಟ್ ಆಗಲೇ ಫ್ಯಾಕ್ಟರ್ ಮಾಡಿರೋದಕ್ಕೋಸ್ಕರ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ರಿಕವರ್ ಆಗಿದೆ. ನೆಕ್ಸ್ಟ್ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಫಸ್ಟ್ ಟೈಮ್ ಲಾಸ್ಟ್ 2 ಮಂತ್ಸಲ್ಲಿ ಇವತ್ತು ಬೈ ಸೈಡಿಗೆ ಬಂದಿದ್ದಾರೆ. ಇವತ್ತೊಂದೇ ದಿನ ಆದರೆ 4,787 ಕೋಟಿ ಬೈ ಮಾಡಿದ್ದಾರೆ. ಈ ಥರ ಲಾಸ್ಟ್ ಟೈಮ್ ಯಾವಾಗ ಬೈ ಸೈಡಿಗೆ ಬಂದಿದ್ದಾರೆ ಅಂತ ನೋಡಿಕೊಂಡ್ರೆ January 2 ಬೈ ಸೈಡಿಗೆ ಬಂದಿದೆ. ಅದಾದಮೇಲೆ ಪ್ರತಿದಿನ ಮಾರ್ಕೆಟಲ್ಲಿ ಸೆಲ್ ಸೈಡಲ್ಲೇ ಇರ್ತಾಯಿದ್ರು. ಇವತ್ತೊಂದೇ ದಿನವೇ ಈ ಥರ ಬೈ ಸೈಡಿಗೆ ಬಂದಿರೋದು. ಇವಾಗ FIIs ಏನೋ ಬೈ ಸೈಡಿಗೆ ಬಂದಿದ್ದಾರೆ ಅಂತ ನೆಕ್ಸ್ಟ್ ಮಾರ್ಕೆಟಲ್ಲಿ ಇದೇ ಥರನೇ ಬೈ ಸೈಡಲ್ಲೇ ಇರ್ತಾರ ಅಂತ ಅಂದರೆ ನೋಡಬೇಕು. ನೆಕ್ಸ್ಟು 2-3 ಡೇಸ್ವರೆಗೂ ಇದೇ ಥರನೇ ಬೈ ಸೈಡ್ಗೆ ಬಂದರೆ ಅಟ್ಲೀಸ್ಟ್ ಒಂದು ಮಾರ್ಕೆಟಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗುತ್ತೆ. ಅಥವಾ ಇವತ್ತೊಂದೇ ದಿನ ಬೈ ಸೈಡಿಗೆ ಬಂದು ನಾಳೆ ನಾಡಿದ್ದೇನಾದರೂ ಮತ್ತೇನು ಸೆಲ್ ಸೈಡಲ್ಲೇ ಇದ್ರೇ ಮಾರ್ಕೆಟ್ ಅದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಮತ್ತು DIs ಮತ್ತು ರಿಟೇಲರ್ಸ್ ಆದರೆ 3,000 ಕೋಟಿ ಇವತ್ತು ಬೈ ಮಾಡಿದ್ದಾರೆ. ಅದಾದಮೇಲೆ ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಹೇಳಿದ್ದೆ FIIs ಎಷ್ಟು ಸೆಲ್ ಮಾಡ್ತಾ ಇದ್ದಾರೆ ಅಂತ ಡೇಟಾನ ಶೇರ್ ಮಾಡ್ತೀನಿ ಅಂತ. FIIs ಇವಾಗಿಂದ ಮಾತ್ರನೇ ಅಲ್ಲ ಸೆಲ್ ಸೈಡಲ್ಲಿ ಇರೋದು, ಲಾಸ್ಟ್ 10 ವರ್ಷದಿಂದನೂ ನಮ್ಮ ಮಾರ್ಕೆಟಲ್ಲಿ ಪ್ರತಿ ವರ್ಷವೂ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. 2015 ನೋಡಿಕೊಂಡ್ರೆ 20,000 ಕೋಟಿ ಸೆಲ್ ಮಾಡಿದ್ದಾರೆ. 2016 10,000 ಕೋಟಿ ಸೆಲ್ ಮಾಡಿದ್ದಾರೆ. ಅದೇ ಥರ ನೋಡಿ 2017 18 ಪ್ರತಿ ವರ್ಷವೂ ಸೆಲ್ ಸೈಡಲ್ಲೇ ಇದ್ದಾರೆ. ಆದರೆ 2019 ಮತ್ತು 20 ಈ ಕೋವಿಡ್ ಫಾಲ್ ಏನಿದೆ ಆವಾಗ ಮಾತ್ರನೇ ಇವರು ಬೈ ಸೈಡಿಗೆ ಬಂದಿದ್ದು. ಮತ್ತು 21 22 23 24 ಈ ಸೆಲ್ ಮಾಡ್ತಿರೋ ವ್ಯಾಲ್ಯೂ ಏನಿದೆ ಇದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. 2024 ನೋಡಿ 3,000 ಕೋಟಿ ಸೆಲ್ ಮಾಡಿದ್ದಾರೆ. ಅದಾದಮೇಲೆ ಇವಾಗ 2025 ಇನ್ನೂ 1.5 ತಿಂಗಳೇ ಆಗಿರೋದು. ಆದರೆ ಈ 1.5 ತಿಂಗಳಲ್ಲೇ 1,16,000 ಕೋಟಿ ಸೆಲ್ ಮಾಡಿದ್ದಾರೆ. ಹಾಗಾದರೆ ಪ್ರತಿ ಒಂದು ವರ್ಷವೂ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರಲ್ಲ, ಹಾಗಾದರೆ FIIs ನಮ್ಮ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ, ಎಕ್ಸಾಂಪಲ್ ಇವಾಗ 2015 ನೋಡಿಕೊಂಡ್ರೆ ಇವಾಗ ಮಾರ್ಕೆಟಲ್ಲಿ 100 ರೂಪಾಯಿ ಇದೆ ಅಂದರೆ ಅದರಲ್ಲಿ 20 ರೂಪಾಯಿ FIIs ಇನ್ವೆಸ್ಟ್ ಮಾಡಿರೋದೆ. ಆ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಪ್ರತಿ ವರ್ಷವೂ ಡೌನ್ ಆಗ್ತಾ ಬರ್ತಾ ಇದೆ. ಇವಾಗ ನೋಡಿಕೊಂಡ್ರೆ 100 ರೂಪಾಯಲ್ಲಿ ಬರೀ 16 ರೂಪಾಯಿ ಮಾತ್ರನೇ FIIs ಇನ್ವೆಸ್ಟ್ ಮಾಡಿರೋದು. ಫ್ರೆಂಡ್ಸ್,
ಅದಾದಮೇಲೆ ಈ ಥರ FIS ಪ್ರತಿ ವರ್ಷವೂ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರಲ್ಲ, ಇವಾಗ ಸೆಲ್ ಮಾಡಿರೋ ದುಡ್ಡೆಲ್ಲ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ? ಇವಾಗ ಎಲ್ಲರಿಗೂ ಈ ಡೌಟ್ ಇದೆ. ಇವತ್ತು ಈ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆಗಲೇ ಮಾತಾಡ್ಕೊಂಡಂಗೆ ಇವಾಗ ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಫಾಲ್ ಆಗ್ತಾ ಇರೋದು. ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಯಾಕಂದ್ರೆ ಇವಾಗ ಯುರೋಪಿಯನ್ ಮಾರ್ಕೆಟ್ಸ್ ಒಳಗಡೆ ಲಾಸ್ಟ್ 1 ಮಂತ್ ಅಲ್ಲಿ ನೋಡ್ಕೊಂಡ್ರೆ $2.5 ಬಿಲಿಯನ್ ಇನ್ಫ್ಲೋಸ್ ಬಂದಿದೆ. ಅದಕ್ಕೋಸ್ಕರನೇ ಯುರೋಪಿಯನ್ ಮಾರ್ಕೆಟ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಜರ್ಮನ್ ಮಾರ್ಕೆಟ್ಸ್ ಅಲ್ಲಾದರೆ $950 ಮಿಲಿಯನ್ ಇನ್ಫ್ಲೋಸ್ ಬಂದಿದೆ. ಸ್ವಿಟ್ಜರ್ಲ್ಯಾಂಡ್ ಮಾರ್ಕೆಟ್ಸ್ ಅಲ್ಲಾದರೆ $824 ಮಿಲಿಯನ್ ಇನ್ಫ್ಲೋಸ್ ಬಂದಿದೆ. ಫ್ರಾನ್ಸ್ ಮಾರ್ಕೆಟಲ್ಲಾದರೆ $658 ಮಿಲಿಯನ್ ಇನ್ಫ್ಲೋಸ್ ಬಂದಿದೆ. ನೆದರ್ಲ್ಯಾಂಡ್ ಮಾರ್ಕೆಟ್ಸ್ ಅಲ್ಲಾದರೆ $344 ಮಿಲಿಯನ್ ಇನ್ಫ್ಲೋಸ್ ಬಂದಿದೆ. ಅದಾದಮೇಲೆ ಫೈನಲ್ ಆಗಿ ಚೈನಾ ಮಾರ್ಕೆಟ್ಸ್, ಆಗಲೇ ಹೇಳ್ದಂಗೆ ಚೈನಾ ಮಾರ್ಕೆಟ್ಸ್ ಆದರೆ ಈ ಒಂದೇ ವರ್ಷದಲ್ಲೇ ಎಬೋವ್ 50% ಪಾಸಿಟಿವ್ ಆಗಿದೆ. ಮತ್ತು ಲಾಸ್ಟ್ 1 ಮಂತಲ್ಲಿ ನೋಡಿಕೊಂಡ್ರೆ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ನ ಚೈನಾ ಮೇಲೂ ಹಾಕಿದಾರಲ್ಲ, ಆದ್ರೂ ಚೈನಾ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಚೈನಾ ಮಾರ್ಕೆಟ್ ಒಳಗಡೆ ತುಂಬಾ ಇನ್ಫ್ಲೋಸ್ ಬಂದಿದೆ. ಇವಾಗ ಲಾಸ್ಟ್ 1 ಮಂತಲ್ಲಿ ನೋಡ್ಕೊಂಡ್ರೆ $573 ಮಿಲಿಯನ್ ಇನ್ಫ್ಲೋಸ್ ಬಂದಿದೆ. ಅದಕ್ಕೋಸ್ಕರನೇ ಚೈನೀಸ್ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಚೈನಾ ಗೌರ್ಮೆಂಟ್ ಸಹ ಡೆವಲಪ್ಮೆಂಟ್ಗೋಸ್ಕರ ಸ್ವಲ್ಪ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಥರ ಇನ್ಫ್ಲೋಸ್ ಬರ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಬ್ಯಾಂಕ್ ಆಫ್ ಅಮೇರಿಕಾ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ US ಮಾರ್ಕೆಟ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವಲ್ಲ, ಕಮ್ಮಿಂಗ್ ಟೈಮಲ್ಲಿ ಈ ಮಾರ್ಕೆಟ್ ಕೂಡ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಕಮ್ಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನೇನು ಡೀಟೇಲ್ಸ್ ಇದ್ದಾವೆ, ಯಾವ ಥರ ಮಾರ್ಕೆಟ್ ಕರೆಕ್ಟ್ ಆಗ್ಬೋದು, ಏನೇನು ರೀಸನ್ಸಿಂದ ಕರೆಕ್ಟ್ ಆಗ್ಬೋದು ಅಂತ ಪ್ರತಿಯೊಂದು ಕಮ್ಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗಿಂದ ಎಕ್ಸ್ಪ್ಲೈನ್ ಮಾಡೋ ಪ್ರತಿ ಡೇಟಾ ಪಾಯಿಂಟ್ನ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗಿದೆ. ಆಲ್ ಟೈಮ್ ಐಸಿಂದ ನಿಫ್ಟಿ 50ನೇ ನೋಡಿಕೊಂಡ್ರೆ ಎಬೋವ್ 10% ಕರೆಕ್ಟ್ ಆಗಿದೆ. ಇವಾಗ ಈ ಕರೆಕ್ಷನ್ ಎಲ್ಲ ಯಾವಾಗ ಶುರು ಆಯ್ತು ಹೇಳಿ? ನಿಯರ್ಲಿ ಒಂದು 5 ಮಂತ್ಸ್ ಆಗಿದೆ. ಅಂದರೆ ಅಕ್ಟೋಬರ್ ಮಂತಿಂದ ಶುರು ಆಯಿತು ಈ ಕರೆಕ್ಷನ್ಸ್ ಎಲ್ಲ. ಅವಾಗಿಂದನೂ ನಮ್ಮ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಮತ್ತು ಲಾಸ್ಟ್ 1 ಮಂತಿಂದ ನೋಡಿಕೊಂಡ್ರು ಮಾರ್ಕೆಟಲ್ಲಿ ತುಂಬಾ ಅನ್ಸರ್ಟನಿಟೀಸ್ ಇದೆ. ಅದರಿಂದ ಕೂಡ ನಮ್ಮ ಮಾರ್ಕೆಟ್ಸ್ ತುಂಬಾ ಕರೆಕ್ಟ್ ಆಗಿದೆ. ಇವಾಗ ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ಸ್ನ ನೋಡೋಣ ಯಾವ ಥರ ರಿಯಾಕ್ಟ್ ಆಗಿದ್ದಾವೆ ಅಂತ. ಒಂದ್ಸಲ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಇದರಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲನೂ ಯಾವ್ಯಾವ ಥರ ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಇವಾಗ US ಮಾರ್ಕೆಟ್ಸ್ ನೋಡಿಕೊಂಡ್ರೆ S&P 500 ಆದರೆ ಲಾಸ್ಟ್ 1 ಇಯರಲ್ಲಿ ನೋಡಿಕೊಂಡ್ರೆ 22% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ನ್ಯಾಸ್ಡ್ಯಾಕ್ ಆದರೆ 27% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದು US ಮಾರ್ಕೆಟ್ದಾಯಿತು. ಅದಾದಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ಇದು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್, ಇದಾದರೆ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು CAC ಇದು ಫ್ರಾನ್ಸ್ ಸ್ಟಾಕ್ ಎಕ್ಸ್ಚೇಂಜ್, ಇದಾದರೆ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು DAX ಇದು ಜರ್ಮನ್ ಮಾರ್ಕೆಟ್, ಇದಾದರೆ ಲಾಸ್ಟ್ 1 ಇಯರಲ್ಲಿ ನೋಡಿಕೊಂಡ್ರೆ 50% ರಿಟರ್ನ್ಸ್ನ ಕೊಟ್ಟಿದೆ. ನೆಕ್ಸ್ಟ್ ಇವಾಗ ಏಷ್ಯನ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ಮೊದಲನೇದಾಗಿ ಜಪಾನ್ ಮಾರ್ಕೆಟ್ಸ್, ಇದಾದರೆ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಸಿಂಗಾಪುರ್ ಮಾರ್ಕೆಟ್ಸ್, ಇವ್ರದ್ದಾದರೆ ಎಬೋವ್ 21% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಚೈನಾ 42% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ತೈವಾನ್ ಮಾರ್ಕೆಟ್ಸ್, ಇವ್ರದ್ದು ಅಷ್ಟೇ 26% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಕೊರಿಯನ್ ಮಾರ್ಕೆಟ್ಸ್, ಇವ್ರದ್ದಾದರೆ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಲಾಸ್ಟ್ 1 ಇಯರಿಂದ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲನೂ ತುಂಬಾ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಆದರೆ ಲಾಸ್ಟ್ 6 ಮಂತ್ಸಿಂದ ನೋಡಿಕೊಂಡ್ರೆ ಇಂಡಿಯನ್ ಮಾರ್ಕೆಟ್ಸ್ ಮಾತ್ರ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮಲ್ಟಿಪಲ್ ರೀಸನ್ಸೇ ಇದ್ದಾವೆ. ಲಾಸ್ಟ್ 1 ಮಂತಿಂದ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ಸ್ ತುಂಬಾ ಕರೆಕ್ಟ್ ಆಗ್ತಾ ಇದೆ. ಇದಕ್ಕೆ ಮೇಜರ್ ಆಗಿ 3 ರೀಸನ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇ ರೀಸನ್ ಏನು ಅಂತಂದರೆ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇರೋದು. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ ಕೂಡ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ. ಅದಾದಮೇಲೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಓವರ್ ವ್ಯಾಲ್ಯೂಷನ್ಸಲ್ಲಿದ್ದಾವೆ ಅಂತ ಕೂಡ ಹ್ಯೂಜ್ ಸೆಲ್ ಆಫ್ ನಡೀತಾ ಇದೆ. ಅದರ ಜೊತೆಗೆ FIS ಸೆಲ್ಲಿಂಗ್, ಈ ಎಲ್ಲ ರೀಸನ್ಸಿಂದ ನಮ್ಮ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಇದೆ. ಇವಾಗ ನಮ್ಮ ಮಾರ್ಕೆಟ್ ಈ ಎಲ್ಲ ರೀಸನ್ಸಿಂದ ಏನೋ ಕರೆಕ್ಟ್ ಆಗಿದೆ. ಇದೇ ಥರ ಟ್ರಂಪ್ ಟ್ಯಾರಿಫ್ ಹೈಕಿಂದ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗಿದ್ದಾವೆ ಅಂತ ನೋಡಿಕೊಂಡ್ರೆ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಮೇಜರಾಗಿ ಯಾವುದೇ ಥರ ಚೇಂಜಸ್ ಇಲ್ಲ. ಇವಾಗ ಒಂದು ಸಲ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. US ಮಾರ್ಕೆಟ್ಸ್ ನೋಡಿಕೊಂಡ್ರೆ ಲಾಸ್ಟ್ 1 ಮಂತಿಂದ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, 2 ಇಂಡಿಸಸ್ಸು. ಅದಾದಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ಜರ್ಮನ್ ಮಾರ್ಕೆಟ್ಸ್ ಆದರೆ ಲಾಸ್ಟ್ 1 ಮಂತಲ್ಲೇ 21% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರಾನ್ಸ್, ಲಂಡನ್ ಮಾರ್ಕೆಟ್ಸ್ ಎರಡೂ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ.
ಅದಾದಮೇಲೆ ಏಷ್ಯನ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ ಇಂಡಿಯನ್ ಮಾರ್ಕೆಟ್ ಮಾತ್ರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಜಪಾನ್ ಮಾರ್ಕೆಟ್ ಆಗಲಿ, ಸಿಂಗಾಪುರ್ ಮಾರ್ಕೆಟ್ ಆಗಲಿ, ಚೈನೀಸ್ ಮಾರ್ಕೆಟ್ ಆಗಲಿ, ತೈವಾನ್ ಮಾರ್ಕೆಟ್ ಆಗಲಿ, ಕೊರಿಯನ್ ಮಾರ್ಕೆಟ್ ಆಗಲಿ, ಎಲ್ಲ ಮಾರ್ಕೆಟ್ಸೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಪ್ರತಿ ಮಾರ್ಕೆಟು 2%, 3%, 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಚೈನೀಸ್ ಮಾರ್ಕೆಟ್ ಒಂದು ಸಲ ನೋಡಿ, ಲಾಸ್ಟ್ 1 ಮಂತಲ್ಲೇ ಎಬೋವ್ 17% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಮುಂದೆ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಮ್ಮ ಮಾರ್ಕೆಟ್ ವಿಷಯಕ್ಕೆ ಬಂದರೆ ನಿಫ್ಟಿ 50 ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ 13% ಫಾಲ್ ಆಗಿದೆ. ಲಾಸ್ಟ್ 1 ಮಂತಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 4% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಮಿಡ್ ಕ್ಯಾಪ್ಸ್ ಆದರೆ ಆಲ್ ಟೈಮ್ ಐಸಿಂದ 19% ಕರೆಕ್ಟ್ ಆಗಿದೆ. ಮತ್ತು ಲಾಸ್ಟ್ 1 ಮಂತಿಂದ ನೋಡಿಕೊಂಡ್ರೆ 11% ಕರೆಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ವಿಷಯಕ್ಕೆ ಬಂದರೆ ಆಲ್ ಟೈಮ್ ಐಸಿಂದ 24% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಲಾಸ್ಟ್ 1 ಮಂತಲ್ಲಿ ನೋಡಿಕೊಂಡ್ರೆ 16% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಥರ ಮಾರ್ಕೆಟಲ್ಲಿ ಸೆಲ್ ಆಫ್ ಎಂದೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಮಾರ್ಕೆಟ್ ಈ ಥರ ಇಷ್ಟು ಕರೆಕ್ಟ್ ಆಗ್ತಾ ಇರೋದನ್ನು. ಮತ್ತು ಮಾರ್ಕೆಟಲ್ಲಿ ಕರೆಕ್ಷನ್ ಇದ್ದೇ ಇರುತ್ತೆ. ಆದರೆ ಇದಕ್ಕೂ ಮುಂಚೆ ಕರೆಕ್ಷನ್ಸ್ ಎಲ್ಲ ಯಾವ ಥರ ಇದ್ವು ಅಂದರೆ ಇದಕ್ಕಿಂತ ಜಾಸ್ತಿನೇ ಕರೆಕ್ಟ್ ಆಗಿದೆ. ಆದರೆ ಕಂಟಿನ್ಯೂಸ್ ಸೆಲ್ ಆಫ್ ಅಂತೂ ಎಂದೂ ನಡೆದಿರಲಿಲ್ಲ. ಇವಾಗ 1992 ಮಾರ್ಕೆಟ್ಸ್ ನಿಯರ್ಲಿ 40% ಕರೆಕ್ಟ್ ಆಗಿತ್ತು. ಅದಾದಮೇಲೆ 2008 ನಿಯರ್ಲಿ 60%ವರೆಗೂ ಮಾರ್ಕೆಟ್ ಕರೆಕ್ಟ್ ಆಗಿತ್ತು. ಅದಾದಮೇಲೆ ಕೋವಿಡ್ 2019 ನೋಡಿಕೊಂಡ್ರೂ ನಿಯರ್ಲಿ 35% 40%ವರೆಗೂ ಮಾರ್ಕೆಟ್ ಕರೆಕ್ಟ್ ಆಗಿತ್ತು. ಆದರೆ ಈ ಥರ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕರೆಕ್ಟ್ ಆಗೋದು ಇದೇ ಮೊದಲನೇ ಸಲ ಫ್ರೆಂಡ್ಸ್. ಅದಾದಮೇಲೆ ಇವಾಗ ಮಾರ್ಕೆಟ್ಸ್ ಇಷ್ಟು ಕರೆಕ್ಟ್ ಆಗಿದ್ದಾವಲ್ಲ, ನಿಫ್ಟಿ 50ಯಲ್ಲಿ ಯಾವ್ಯಾವ ಕಂಪನೀಸ್ ಜಾಸ್ತಿ ಕರೆಕ್ಟ್ ಆಗಿದ್ದಾವೆ ಅಂತ ನೋಡಿಕೊಂಡ್ರೆ ಫಸ್ಟ್ ಹೈಯೆಸ್ಟ್ ಕರೆಕ್ಟ್ ಆಗಿರೋ ಕಂಪನಿ ಬಂದು ಟಾಟಾ ಮೋಟರ್ಸ್. ಈ ಕಂಪನಿ ಆದರೆ 41% ಕರೆಕ್ಟ್ ಆಗಿದೆ. ಅದಾದಮೇಲೆ ಅದಾನಿ ಎಂಟರ್ಪ್ರೈಸಸ್ 40% ಕರೆಕ್ಟ್ ಆಗಿದೆ. ಟ್ರೆಂಟ್ ಆದರೆ 38% ಕರೆಕ್ಟ್ ಆಗಿದೆ. ಹೀರೋ ಮೋಟರ್ಸ್ 37% ಕರೆಕ್ಟ್ ಆಗಿದೆ. ಈ ಕಂಪ್ಲೀಟ್ ಇಮೇಜ್ನ ನೋಡಿ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಕರೆಕ್ಟ್ ಆಗಿದ್ದಾವೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರೀಸೆಂಟಾಗಿ ನಾನು ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಈ ನಿಫ್ಟಿ 50 ಕಂಪನೀಸಲ್ಲಿ ಯಾವ ಕಂಪನೀಸ್ ತುಂಬಾ ಕರೆಕ್ಟ್ ಆಗಿದ್ದಾವೆ, ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ಗ್ರೋತ್ ಆಪರ್ಚುನಿಟಿ ಯಾವ ಥರ ಇದೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಲಾಂಗ್ ಟರ್ಮ್ಗೋಸ್ಕರ ಲಾರ್ಜ್ ಕ್ಯಾಪ್ ಕಂಪನೀಸ್ ಯಾವ ಅಂಡರ್ ವ್ಯಾಲ್ಯೂಲಿದ್ದಾವೆ, ಯಾವ ಬೆಟರ್ ವ್ಯಾಲ್ಯೂಷನ್ಸಲ್ಲಿದ್ದಾವೆ, ಕಮಿಂಗ್ ಟೈಮಲ್ಲಿ ಯಾವ ಕಂಪನೀಸ್ ಬೆಟರಾಗಿ ಗ್ರೋ ಆಗ್ಬೋದು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಒಂದು ಸಲ ಚೆಕ್ ಮಾಡಿ. ಅದಾದಮೇಲೆ ನಿಫ್ಟಿ ಮಿಡ್ ಕ್ಯಾಪ್ 100ಅಲ್ಲಿ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಕರೆಕ್ಟ್ ಆಗಿದ್ದಾವೆ ಅಂತ ಕೂಡ ಡೇಟಾ ಅಪ್ಡೇಟ್ ಆಗಿದೆ. ಇದರಲ್ಲಿ ಯಾವ ಕಂಪನೀಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದರೆ ಮ್ಯಾಂಗ್ಳೂರ್ ರಿಫೈನರಿ. ಈ ಕಂಪನಿ ಆದರೆ ಎಬೋವ್ 61% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಕೊಚಿನ್ ಶಿಪ್ ಯಾರ್ಡ್ 59% ಕರೆಕ್ಟ್ ಆಗಿದೆ. ಈ ಡಿಫೆನ್ಸ್ ಕಂಪನೀಸ್ ಇವತ್ತು ಸಹ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಎಲ್ಲ ಕಂಪನೀಸು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಆಮೇಲೆ ವೊಡಾಫೋನ್ ಐಡಿಯಾ 56% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಹುಡ್ಕೋ ಆದರೆ 48% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇಂಡಿಯನ್ ಆಯಿಲ್ಸ್ ಆದರೆ 47% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ರೈಲ್ ವಿಕಾಸ್ ನಿಗಮ್ ಆದರೆ 47%, IREDA ಆದರೆ 46%, ಡಿಲಿವರಿ ಆದರೆ 44%. ಈ ಥರ ಮಿಡ್ ಕ್ಯಾಪ್ ಕಂಪನೀಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇಲ್ಲಿ ಟಾಪ್ 18 ಕಂಪನೀಸ್ ಇದ್ದಾವೆ. ಅದರಲ್ಲಿ ಎಲ್ಲ ಕಂಪನೀಸು ಎಬೋವ್ 40% ಫಾಲ್ ಆಗಿದ್ದಾವೆ ಈ ಮಾರ್ಕೆಟ್ ಕರೆಕ್ಷನಲ್ಲಿ. ನೆಕ್ಸ್ಟ್ ಅದಾದಮೇಲೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಕಂಪನೀಸಲ್ಲಿ ಯಾವ ಕಂಪನೀಸ್ ಆಲ್ ಟೈಮ್ ಐಸಿಂದ ಎಷ್ಟು ಕರೆಕ್ಟ್ ಆಗಿದ್ದಾವೆ ಅಂತ ಕೂಡ ಅಪ್ಡೇಟ್ ಆಗಿದೆ. ಇದರಲ್ಲಿ ಹೈಯೆಸ್ಟ್ ಕರೆಕ್ಟ್ ಆಗಿರೋ ಕಂಪನಿ ಬಂದು ಸ್ಟರ್ಲಿಂಗ್ ಆ್ಯಂಡ್ ವಿಲ್ಸನ್. ಇದಾದರೆ 68% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದಾದರೆ 62% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ತಿತಾಗರ್ ರೈಲ್ ಸಿಸ್ಟಮ್ 59% ಕರೆಕ್ಟ್ ಆಗಿದೆ. ಜುಪಿಟರ್ ವ್ಯಾಗನ್ಸ್ 58% ಕರೆಕ್ಟ್ ಆಗಿದೆ. ಈ PSU ರೈಲ್ವೆ ಕಂಪನೀಸ್ ಅಂತಲೂ ತುಂಬಾ ಕರೆಕ್ಟ್ ಆಗಿದ್ದಾವೆ. ಯಾಕಂದರೆ ಈ ಬುಲ್ ಮಾರ್ಕೆಟಲ್ಲಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋ ಕಂಪನೀಸ್ ಅಂದರೆ ಈ ರೈಲ್ವೆ ಕಂಪನೀಸೇ. ಅದಕ್ಕೋಸ್ಕರ ಜೊತೆಗೆ ಈ ಕಂಪನೀಸ್ ಎಲ್ಲ ತುಂಬಾ ಓವರ್ ವ್ಯಾಲ್ಯೂಷನ್ಸ್ಗೆ ಹೋಗಿದ್ವು. ಇದು ಕೂಡ ಒಂದು ರೀಸನ್ನೇ. ಮತ್ತು ಡೇಟಾ ಪ್ಯಾಟ್ರನ್ಸ್ ಆದರೆ 58% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ITI ಆದರೆ 56%, ಇರ್ಕಾನ್ ಇಂಟರ್ನ್ಯಾಷನಲ್ ಆದರೆ 56%. ಈ ಥರ ಎಲ್ಲ ಕಂಪನೀಸೂ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಈ ಲಿಸ್ಟಲ್ಲಿ ಪ್ರತಿ ಕಂಪನಿನೂ ಎಬೋವ್ 48% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋ ಕಂಪನೀಸೇ ಇವೆಲ್ಲ. ಈ ಇಮೇಜಸ್ ಎಲ್ಲನೂ ವಾಟ್ಸಪ್ ಚಾನಲ್ಲೂ ಕೂಡ ಶೇರ್ ಮಾಡಿದ್ದೀನಿ, ಒಂದು ಸಲ ಕಂಪ್ಲೀಟಾಗಿ ಚೆಕ್ ಮಾಡಿ. ಅದ್ರ ಜೊತೆಗೆ ಈ ವಾಟ್ಸಪ್ ಚಾನಲ್ ಅಂದರೆ ಬರೀ ಯಾವುದೋ ಒಂದು ನ್ಯೂಸ್ ಆರ್ಟಿಕಲ್ಸ್ ಮಾತ್ರನೇ ಅಲ್ಲ, ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಟೈಮ್ ಟು ಟೈಮ್ ಶೇರ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಇವಾಗ ವಿಡಿಯೋ ಲೆಂತ್ ನೋಡಿಕೊಂಡ್ರೆ 15 to 20 ಮಿನಿಟ್ಸ್ವರೆಗೂ ಇರುತ್ತೆ. ಈ 15 to 20 ಮಿನಿಟ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಡೇಟಾಸ್ ಇರ್ತಾವೋ ಅವನ್ನ ಮಾತ್ರನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದು. ಇನ್ನು ಮಿಕ್ಕಿರೋ ಇನ್ಫಾರ್ಮೇಷನ್ ಏನೇನಿದೆ ಮಾರ್ಕೆಟ್ ರಿಲೇಟೆಡ್ ಆಗಿ ಆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಟೈಮ್ ಟು ಟೈಮ್ ವಾಟ್ಸಪ್ ಚಾನಲ್ನ ಚೆಕ್ ಮಾಡ್ತಾ ಇರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ.
ಫ್ರೆಂಡ್ಸ್, ಈ ಥರ ಮಾರ್ಕೆಟ್ ಕಂಡೀಷನಲ್ಲಿ ಎಲ್ಲರ ಪೋರ್ಟ್ಫೋಲಿಯೋಸನ್ನು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಫ್ರೆಂಡ್ಸ್, ಎಂದೇ ಆಗಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮ್ಯೂಚುವಲ್ ಫಂಡ್ಸಲ್ಲಿ ಸಿಪ್ ಬೇಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಥರ ಕರೆಕ್ಷನ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋದ್ರೇ ಲಾಂಗ್ ಟರ್ಮಲ್ಲಿ ನಿಮಗೆ ವೆಲ್ತ್ ಜನ್ರೇಟ್ ಆಗೋದು. ಇವಾಗ ಮಾರ್ಕೆಟಲ್ಲಿ ಯಾವುದೇ ಥರ ಪಾಸಿಟಿವ್ ರೀಸನ್ಸ್ ಇಲ್ಲದೆ ಸುಮ್ಮನೆ ಮಾರ್ಕೆಟ್ ಬೆಳೀತಾ ಹೋದರೆ ಅಂಥ ಟೈಮಲ್ಲಿ ನಿಮ್ಮ ಸಿಪ್ನ ಸ್ಟಾಪ್ ಮಾಡಿದ್ರೂ ಪರವಾಗಿಲ್ಲ. ಇಂಥ ಮಾರ್ಕೆಟ್ ಕರೆಕ್ಷನಲ್ಲಿ ನೀವು ಸಿಪ್ನ ಸ್ಟಾಪ್ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ನಿಮಗೆ ವೆಲ್ತ್ ಜನ್ರೇಟ್ ಆಗೋದು ತುಂಬಾ ಕಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋರು ನಿಮ್ಮ ಸಿಪ್ನ ಮಾತ್ರ ಸ್ಟಾಪ್ ಮಾಡಬೇಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಮಾರ್ಕೆಟ್ ಇಷ್ಟು ಕರೆಕ್ಟ್ ಆದಮೇಲೆ ಪ್ರತಿಯೊಬ್ಬರ ಪೋರ್ಟ್ಫೋಲಿಯೋಸನ್ನು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ತವೆ. ಇವಾಗ ಬರೀ ನಮ್ಮ ಪೋರ್ಟ್ಫೋಲಿಯೋಸ್ ಮಾತ್ರನೇ ಅಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು, ಏಸ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವಾಗ ಒಂದು ಸಲ ಈ ಇಮೇಜ್ನ ನೋಡಿ, ಮನಿ ಕಂಟ್ರೋಲಲ್ಲಿ ಅಪ್ಡೇಟ್ ಆಗಿರೋದು. ಇವಾಗ ಏಸ್ ಇನ್ವೆಸ್ಟರ್ ಪೋರ್ಟ್ಫೋಲಿಯೋಸಲ್ಲಿ ಯಾವ ಥರ ಚೇಂಜಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಇಮೇಜಲ್ಲಿ ಡಿಸೆಂಬರ್ ಕ್ವಾರ್ಟರಲ್ಲಿ ಅವ್ರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಯಾವ ಥರ ಇತ್ತು, ಮತ್ತು ಇಲ್ಲಿ ರಿಟರ್ನ್ ಸಿನ್ಸ್ ಸೆಪ್ಟೆಂಬರ್ ಕ್ವಾರ್ಟರ್ ಟಿಲ್ ಡೇಟ್ ಅಂತ ಕೂಡ ಕೊಟ್ಟಿದ್ದಾರೆ. ಇವಾಗ ಸೆಪ್ಟೆಂಬರ್ ಮಂತಿಂದ ಇವತ್ತವರೆಗೂ ಅವ್ರಿಗೆ ಯಾವ ಥರ ರಿಟರ್ನ್ಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಫೇಮಸ್ ಇನ್ವೆಸ್ಟರ್ ಆದ ರಾಧಾಕೃಷ್ಣ ದಮಾನಿ ಅವ್ರ ಪೋರ್ಟ್ಫೋಲಿಯೋ ನೋಡಿಕೊಂಡ್ರೆ ಇದುವರೆಗೂ 28% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಲೇಟ್ ರಾಕೇಶ್ ಜುಂಜುನ್ವಾಲಾ ಅವ್ರ ಪೋರ್ಟ್ಫೋಲಿಯೋ ನೋಡಿಕೊಂಡ್ರೆ 7% ಪಾಸಿಟಿವ್ ಆಗೇ ಇದೆ. ಮತ್ತು ತುಂಬಾ ಏಸ್ ಇನ್ವೆಸ್ಟರ್ ಪೋರ್ಟ್ಫೋಲಿಯೋಸ್ ಎಲ್ಲನೂ ಇಲ್ಲೇ ಇದ್ದಾವೆ. ಮುಕುಲ್ ಅಗರ್ವಾಲ್ ಅವ್ರು ನೋಡಿಕೊಂಡ್ರೆ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಆಶೀಶ್ ಕಚೋಲಿ ಅವ್ರ ಪೋರ್ಟ್ಫೋಲಿಯೋ ಆದರೆ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅನಿಲ್ ಗೋಯಲ್ ಅವ್ರದ್ದಾದರೆ 24% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ವಿಜಯ್ ಕೆಡಿ ಅವ್ರ ಪೋರ್ಟ್ಫೋಲಿಯೋ ಆದರೆ 31% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಹೈಯೆಸ್ಟ್ ಯಾರ್ದು ಕರೆಕ್ಟ್ ಆಗಿದೆ ಅಂತ ಅಂದರೆ ಸಚಿನ್ ಬನ್ಸಾಲ್ ಇವ್ರದ್ದಾದರೆ 32% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಒಂದು ಸಲ ನಿಮ್ಮ ಪೋರ್ಟ್ಫೋಲಿಯೋಸ್ ಲಾಸ್ಟ್ 6 ಮಂತ್ಸಲ್ಲಿ ಎಷ್ಟು ಕರೆಕ್ಟ್ ಆಗಿದೆ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರಾದ್ರೂ ಇವಾಗೂ ನೀವು ಪ್ರಾಫಿಟ್ಸಲ್ಲೇ ಇದ್ದರೂ ಸಹ ಒಂದು ಸಲ ನಿಮ್ಮ ಪೋರ್ಟ್ಫೋಲಿಯೋಸ್ ಎಷ್ಟು ಪಾಸಿಟಿವ್ ಆಗಿದ್ದಾವೆ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.